ಎಲ್ಲರಿಗೂ ಸ್ವಾಗತ. ನಾನೇ ಕಿಚನ್ ಬೈ ಸಾಧನ. ರವೆ ಇಡ್ಲಿ ಮಿಕ್ಸ್ ಮಾಡೋದು ತೋರಿಸ್ತಿದ್ದೇನೆ. ಪರ್ಫೆಕ್ಟ್ ರವೆ ಇಡ್ಲಿ ಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಇದು ಬಿಳಿ ರವೆ, ಕೊತ್ತಂಬರಿ, ಕರಿಬೇವು, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ ಇಷ್ಟು ಬೇಕಾಗಿರೋದು. ಕಡಲೆಬೇಳೆ ಮತ್ತು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗಿರೋ ಪದಾರ್ಥ. ಇದ್ರ ಜೊತೆಗೆ ಎಣ್ಣೆನೂ ಬೇಕು, ಯಾಕೆಂದರೆ ಕಡಲೆಬೇಳೆ ಇದೆಲ್ಲ ಹುರ್ಕೊಳ್ಳೋದಕ್ಕೆ ಎಣ್ಣೆನೂ ಬೇಕು. ಇದು ಹಸಿಮೆಣಸಿನ್ಕಾಯಿನೂ ಅಷ್ಟೇ, ಗೋಡಂಬಿ, ಕಡಲೆಬೇಳೆ ನಮಗೆ ಎಷ್ಟು ಬೇಕೋ ಅಷ್ಟು ತಗೋದು. ಬೇಕಂದರೆ ಸ್ವಲ್ಪ ಜಾಸ್ತಿ ಇಲ್ಲ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಒಂದು ಚೂರು ಆದರೂ ಸಾಕು ಅಂದರೂ ಪರವಾಗಿಲ್ಲ. ಅಕಸ್ಮಾತ್ ಬೇಳೆ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಹಾಕಿದರೆ ಟೇಸ್ಟಾಗಿರುತ್ತೆ. ಅದೆರಡು ನಿಮ್ಮ ಚಾಯ್ಸು. ಮತ್ತು ಇದು ರವೆ, ಬಿಳಿ ರವೆ ತೊಗೊಂಡಿದ್ದು, ಉಪ್ಪಿಟ್ಟು ರವೆ, ಬಿಳಿ ರವೆ ತೊಗೊಂಡಿದ್ದೀನಿ ನಾನು. ಇದು 3 ಲೋಟ ಅಷ್ಟು ನಾನು ತೊಗೊಂಡಿದ್ದೀನಿ, 3 ಪಾವು. ಇದರಲ್ಲಿ 1 ಪಾವ್ಗೆ 2 ಮೆಣಸಿನ್ಕಾಯಿ ಥರ, 3 ಪಾವ್ಗೆ 6 ಮೆಣಸಿನ್ಕಾಯಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿನೂ ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಕೊತ್ತಂಬರಿ. ಕರಿಬೇವು ಅಷ್ಟೇ, ಇದು ಸಣ್ಣಕ್ಕೆ ಹೆಚ್ಕೋಬೋದು, ಇಲ್ಲ ಪರವಾಗಿಲ್ಲ ಅಂದರೆ ಎಳೆಯಾಗಿತ್ತು ಅಂದರೆ ಈ ಥರನೇ ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ ಇಂಥ ಸ್ಪೂನಲ್ಲಿ, ಈ ಸ್ಪೂನಲ್ಲಿ 1 ಪಾವ್ಗೆ 2 ಸ್ಪೂನ್ ಥರ ಹಾಕ್ಕೋಬೇಕು. ಈಗ ನಾನು ಇದು 3 ಪಾವ್ ಹಾಕಿರೋದ್ರಿಂದ 6 ಸ್ಪೂನ್, ಈ ಥರದಲ್ಲಿ 6 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಈಗ 5, 6 ನೋಡಿ, 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗುವಷ್ಟೊಳಗೆ ನಾವು ಹುರ್ಕೊಳ್ಳೋದಕ್ಕೆ ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ನೋಡಿ. ಎಣ್ಣೆ ಬಿಸಿ ಆಗಿದೆ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಹಾಕ್ಕೊಡ್ತಿದ್ದೀನಿ. ನಾನು 1 ಪಾವ್ಗೆ 1 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಹಾಕಿದ್ರೆ ಹಾಗೆ ಗೋಡಂಬಿನೂ ಹಾಕೋಣ. ಗೋಡಂಬಿದೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗಾಗಿ ತುಂಬ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಒಂದು ಮೀಡಿಯಮಾಗಿ ಹಾಕ್ಕೊಳ್ಳಿ. ನೋಡಿ, 1 ಸತಿ 2 ಸತಿ ಕೈ ಹಾಕ್ಸಿದ್ರೆ ಹುಳಿ ಕಡಿಮೆ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ಹಸಿಮೆಣಸಿನ್ಕಾಯಿ ಹಾಕ್ಬಿಡೋಣ. ನೋಡಿ, ಸ್ವಲ್ಪ ಈ ಥರ ಬಣ್ಣ ಬದಲಾಗ್ತಿದೆ ಅಂತ ಅಂದಾಗ ಗೋಡಂಬಿ ಬಣ್ಣ ನೋಡಿ, ಕಡಲೆಬೇಳೆ ಬಣ್ಣ ನೋಡಿ. ನೋಡಿ, ಈ ಥರ ಬಣ್ಣ ಬದಲಾಗ್ತಿದ್ದಂಗೆ ಸ್ವಲ್ಪ ಬಣ್ಣ ನೋಡಿ ಚೇಂಜ್ ಆಯ್ತಲ್ಲ. ಈಗ ನಾವು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೊಂಡು ಅದರ ಶಬ್ದ ನಿಂತಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪಿಂದೆಲ್ಲ ಶಬ್ದ ನಿಲ್ತಲ್ಲ. ಈಗ ಸ್ವಲ್ಪ ರವೆ ಬಿಸಿ ಆಗುತ್ತೆ. ರವೆ ಬಿಸಿ ಆದಮೇಲೆ ಎಣ್ಣೆ ಬಿಸಿ, ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಎಣ್ಣೆ ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ. ಆಮೇಲಿಂದ ನಾವು ಸ್ವಲ್ಪ ಬಿಸಿ ಆದಮೇಲೆ ರವೆ ಹಾಕಬೇಕು. ಕೊತ್ತಂಬರಿ ಎಣ್ಣೆ ಅಂಶ, ತ್ಯಾವ ಅಂಶ ಎಲ್ಲ ಬಿಟ್ಕೊಡುತ್ತೆ. ತ್ಯಾವ ಅಂಶ ಬಿಟ್ಕೊಂಡ್ರೆ ರವೆ ಹಾಕ್ಕೊಳ್ಳೋಣ. ಈ ಥರ ಚಿಕ್ಕ ಚಿಕ್ಕ ಅನ್ನೋದೆಲ್ಲ ಕಡಿಮೆ ಆಯ್ತಲ್ಲ ಶಬ್ದ. ಈಗ ರವೆ ಹಾಕ್ಕೊಳ್ಳೋಣ. ಸಣ್ಣ ಉರಿ ಮಾಡಿಕೊಂಡು ಮಾಡಬೇಕು ನೋಡಿ. ಈ ಥರ ನಿಧಾನಕ್ಕೆ ಎಲ್ಲ ಮಿಕ್ಸ್ ಆಗೋ ಥರ ಸಣ್ಣ ಉರಿನಲ್ಲೇ ನಾವು ಬಿಸಿ ಮಾಡ್ಕೋಬೇಕು. ನಾವು ಇದೆಲ್ಲ ಮಿಕ್ಸ್ ಆಗೋ ಅಷ್ಟರಲ್ಲಿ ರವೆ ಬಿಸಿ ಬಂದಿರುತ್ತೆ. ಆ ಬಿಸಿನೇ ಸಾಕು, ತುಂಬ ರವೆ ಉರಿಯೋ ಕೆಲಸ ಇರಲ್ಲ. ನೋಡಿ, ಈ ಥರ ಮಿಕ್ಸ್ ಆಗಬೇಕು. ಹಿಂದೆ ಮುಂದೆ ಮುಂದೆ ಹಿಂದೆ ನಾವು ಈ ಥರ ಕ್ಲೀನಾಗಿ ತಿರುವ ಹಾಕ್ಕೊಂಡ್ರೆ ಮೇಲಿನ ಕೆಳಗೆ, ಕೆಳಗಿನ ಮೇಲೆ ಬಂದು ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ಆಗುತ್ತೆ. ಎಣ್ಣೆ ಎಲ್ಲದಕ್ಕೂ ಇರುತ್ತೆ ರವೆಗೆ. ಆವಾಗ ರವೆನೂ ನೆನೆಯುತ್ತೆ ಅದರಲ್ಲಿ. ಇದು ರವೆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಸ್ನೇಹಿತರೆ, ಎಲ್ಲ ಚೆನ್ನಾಗಿ ಒಂದೇ ಯೂನಿಫಾರ್ಮಾಗಿ ಮಿಕ್ಸ್ ಆಗಿದೆ. ನೀವು ಯಾವ ಕಡೆ ತೆಗೆದು ನೋಡಿದ್ರೂ ಒಂದೇ ಸಮ ಇರುತ್ತೆ. ನೋಡಿ, ಮಿಕ್ಸಿಂಗ್ ಚೆನ್ನಾಗಾಗಿದೆ. ಇಷ್ಟೇ ರವೆ ಇಡ್ಲಿದು ಇನ್ಸ್ಟೆಂಟ್ ಮಾಡ್ಕೊಳ್ಳೋದು. ಈ ರವೆ ಸ್ವಲ್ಪ ತಣ್ಣಗಾದ್ಮೇಲೆ ಸೋಡಾ ಮತ್ತು ಉಪ್ಪು ಹಾಕ್ಕೋಬೇಕು. ನೋಡಿ ಸ್ನೇಹಿತರೆ, ತಣ್ಣಗಾದ್ಮೇಲೆ ನಾನು ರವೆ ಹುರ್ಕೊಂಡಿದ್ನಲ್ಲ, ಇವಾಗ ತಣ್ಣಗಾದ್ಮೇಲೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ನೋಡಿ, ಕೊತ್ತಂಬರಿ ಜೊತೆಗೆ ನಾವು ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಡಿ ಇದರಲ್ಲಿ.
ಇದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕೆಂದರೆ ಚಟ್ನಿ ಸಾಗು ಪಲ್ಯ ಏನಾದ್ರು ಮಾಡ್ಕೊಳ್ತೀವಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. 3 ಪಾವಿಗೆಲ್ಲ 1 ಸ್ಪೂನಷ್ಟು ಹಾಕ್ಕೊಳ್ಳಿ, ಅಷ್ಟೇ ಸಾಕು ನಮಗೆ. ಜಾಸ್ತಿ ಉಪ್ಪು ಹಾಕ್ಕೋಬೇಡಿ. ಇದ್ರ ಜೊತೆಗೆ ಸ್ವಲ್ಪ ಸೋಡಾನು ಹಾಕ್ಕೋಬೇಕು. ನೋಡಿ, ಪುಟಾಣಿ ಸ್ಪೂನು ನೋಡಿದ್ದೀರಲ್ಲ, 1 ಸ್ಪೂನಷ್ಟು ಫುಲ್ ಸ್ಪೂನ್ ಅಂದರೆ ಪುಟಾಣಿ ಸ್ಪೂನು ನೋಡಿ. ಈ ಥರ ಐಸ್ ಕ್ರೀಮ್ ಸ್ಪೂನ್ ಇರುತ್ತಲ್ಲ ಅದು, ಅದರೊಳಗೆ ಫುಲ್ ತೊಗೊಂಡು ಫುಲ್ ಕ್ಲೀನಾಗಿ ಉಂಡೆ ಹಿಡ್ದಿರೋ ಥರ ಸೋಡಾನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸೋಡಾ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಹಾಕಬೇಡಿ. 1 ಸ್ಪೂನು ಕಡಿಮೆ ಹಾಕಬೇಡಿ, ಸ್ವಲ್ಪ ಮುಂದೆ ಇದ್ರೂ ಸ್ವಲ್ಪ ಗೋಪುರವಾಗಿ ತೊಗೊಂಡ್ರೂ ಪರವಾಗಿಲ್ಲ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕೊತ್ತಂಬರಿ ಎಲ್ಲ ಮಿಕ್ಸ್ ಆಗೋ ಅಷ್ಟರೊಳಗೆ ಉಪ್ಪು ಮತ್ತು ಸೋಡಾನು ಮಿಕ್ಸ್ ಆಗುತ್ತೆ. ಹಾಗಾಗಿ ಕೊತ್ತಂಬರಿ, ಉಪ್ಪು, ಸೋಡಾ 3 ಒಂದೇ ಸತಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಮಗೆಲ್ಲ ಮಿಕ್ಸಿಂಗ್ ಚೆನ್ನಾಗಾಗತ್ತೆ. ನೋಡಿ ಸ್ನೇಹಿತರೆ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲನೂ ಬೆರೆತ್ಕೊಂಡಿದೆ. ಮಿಕ್ಸ್ ಆಗಿದ್ದಲ್ಲಿ ಈಗ ನಮಗೆ ಮಜ್ಜಿಗೆ ಅಂದರೆ 2 ದಿವಸದ ಮಜ್ಜಿಗೆ ಹಾಕಿದ್ರೆ ಸಾಕು. ನೋಡಿ, ಈ ಥರ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರಾಗೂ ಇರಬಾರ್ದು, ಇಷ್ಟು ಮಾತ್ರ ಇರಬೇಕು. ಕೆನೆ ಎಲ್ಲ ಇರಬಾರ್ದು. ಚೆನ್ನಾಗಿ ಮಿಕ್ಸಿನಲ್ಲಿ ಒಂದು ಸತಿ ರನ್ ಮಾಡಿಕೊಂಡು ಹಾಕಿ. ನೋಡಿ, ಈ ಥರ ಇಷ್ಟು ಮಾತ್ರ ಇರಬೇಕು. ಈಗ ಇದಕ್ಕೆ ಹಾಕಿ ಕಲಿಸ್ಕೊಳ್ಳೋಣ. ಈ ಥರ ಕಲಿಸ್ಕೊಬೇಕು. ನೋಡಿ, ಈ ಥರ ಮಜ್ಜಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಅದು 1 ಅವರ್ ಮೊದಲೇ ಕಲಸಿ ನಾವು ಇಟ್ಕೋಬೇಕು. ನಾವು ಇಡ್ಲಿ ಯಾವಾಗ ಬೇಕು ಅಂತೀವಿ ಅವಾಗ ಮಾಡೋದಕ್ಕೆ ಮುಂಚೆ 1.5 ಅವರ್ ಮೊದಲು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಇಡ್ಲಿ ಇಡಬೇಕು. ಈ ಇಡ್ಲಿ ಹಿಟ್ಟು ನಾವು ಮಾಡ್ತೀವಲ್ಲ, ಅಕ್ಕಿ ಇಡ್ಲಿ ಹಿಟ್ಟು, ಅದೇ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಈ ಥರ ಈ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತೋರಿಸಿದ್ನಲ್ಲ ಮಜ್ಜಿಗೆ, ಆ ಮಜ್ಜಿಗೆ ಹಾಕಿ ಈ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು 3-4 ಸ್ಪೂನ್ ಹಾಕೋಣ. ನೋಡಿ, ಒಂಚೂರು ಗಟ್ಟಿ ಮೊಸರು ಒಂದು 3-4 ಸ್ಪೂನ್ ಹಾಕೋಣ. ಇದನ್ನು ಕಲಸಿ ಚೆನ್ನಾಗಿ ಪಕ್ಕಕ್ಕೆ ಇಟ್ಬಿಡಬೇಕು. ಇದು 1 ಅವರ್ 1.5 ಅವರ್ ಮೊದಲು ನಾವು ಈ ಥರ ಮಾಡಿಟ್ಕೊಂಡು ಇಟ್ಬಿಟ್ರು ಸಾಕು. ಅಕಸ್ಮಾತ್ ಸ್ವಲ್ಪ ಏನಾದರೂ ಕಡಿಮೆ ಬಿತ್ತು ಅಂದರೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ, ಗಟ್ಟಿ ಮೊಸರು ಜೊತೆಗೆ. ನೋಡಿ, ಅದು ಒಂಚೂರು ನೀರು ಹಾಕ್ಕೊಂಡ್ರು ಏನು ಹಾಳಾಗೋದಿಲ್ಲ, ಚೆನ್ನಾಗಾಗತ್ತೆ. ಆ ಗಟ್ಟಿ ಮೊಸರು ಬಂದು ಸಿಹಿ ಮೊಸರು, ರಾತ್ರಿ ಮೊಸರು ಹಾಕಬೇಕು. ಆ ಮಜ್ಜಿಗೆ ಥರದಿರೋದು 2 ದಿವಸದ ಮೊಸರು ಹಾಕಬೇಕು. ತುಂಬ ದಿವಸದ ಹಾಕಿದ್ರೆ ಹುಳಿ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಅದು 2 ದಿವಸದ ಮಜ್ಜಿಗೆ ಆಗಿರಬೇಕು. ಇದು ರಾತ್ರಿ ಹೆಪ್ಪಾಕಿರ್ತೀವಲ್ಲ, ಆ ಮೊಸರು ಹಾಕ್ಕೊಂಡು ಈ ಹದಕ್ಕೆ ಕಲಸಿ ಇಟ್ಬಿಡ್ಬೇಕು. ನೋಡಿ, ಇಡ್ಲಿ ಹಿಟ್ಟು ನಾವು ಏನು ರುಬ್ಬಿ ಇಡ್ತೀವೋ ಅದೇ ಥರ ಮಾಡಿ 1.5 ಅವರ್ 2 ಅವರ್ಸ್ ತನಕ ಮುಂಚೆ ಮಾಡ್ಕೊಳ್ಳಿ. ಕನಿಷ್ಠ ಅಂದರೆ 1 ಅವರ್ ಮೊದಲು ಮುಂಚೆ ಮಾಡ್ಕೊಳ್ಬೇಕು. ಅದಕ್ಕಿಂತ ಜಲ್ದಿ ಮಾಡಿದರೆ ಚೆನ್ನಾಗಿ ಅರ್ಧ ಗಂಟೆ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆಗೆಲ್ಲ ಇಡ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಉಬ್ಬೋದಿಲ್ಲ. ಅದೇ 1.5 ಅವರ್ 2 ಅವರ್ ಬಿಟ್ಟು ಇಟ್ಟರೆ ಚೆನ್ನಾಗಿ ಉಬ್ಕೊಳ್ಳುತ್ತೆ. ತೋರಿಸ್ತೀನಿ ಇಡ್ಲಿನೂ ಮಾಡಿ ತೋರಿಸ್ತೀನಿ. ಈಗ 1 ಅವರ್ ಆಗಿದೆ, ಮುಚ್ಚಿಡ್ತೀನಿ. ಇದಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ನಮ್ದು ಏನಾದ್ರು ಕೆಲಸ ಚಟ್ನಿ ಸಾಗು ಎಲ್ಲ ಮಾಡ್ಕೊಳ್ಳೋಷ್ಟೊಳಗೆ ಅದು ನಡೆಯುತ್ತೆ. ಸ್ನೇಹಿತರೆ, 1 ಗಂಟೆ ಟೈಮ್ 1.5 ಅವರ್ ಆಯಿತು. ಮೊಸರು ಈ ಥರ ಎಳ್ಕೊಂಡಿದೆ, ಹಿಟ್ಟಿಗೆ ಈ ಥರ ಆಗಿದೆ. ನೋಡಿ, ಗಟ್ಟಿ ಬಂದಿದೆ. ಆಗಲೇ ನಾವು ಕಲಸಿಟ್ಟಿದ್ದಕ್ಕೆ ಇವಾಗ ನೋಡಿ ಎಷ್ಟು ಗಟ್ಟಿ ಬಂದಿದೆ. ಇದಕ್ಕೆ ನಾವು ಇನ್ನು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ನೋಡಿ, ಇನ್ನೊಂದಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ. ಅಷ್ಟೇ, ಇನ್ನೊಂದು ಅರ್ಧ ಅಷ್ಟು ನೀರು ಹಾಕ್ಕೊಳ್ತೀನಿ. ಇಲ್ಲ, ಒಂದು ತುಂಬ ಗಟ್ಟಿ ಇದೆ ಮೊಸರು, ಅದೊಂದು ಸೌಟು ಇದೊಂದು ಸೌಟು ಹಾಕ್ಕೊಂಡಿದ್ದೀನಿ. ಚಿಕ್ಕ ಸೌಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಅದಕ್ಕೆ ಬರುತ್ತೆ. ಅದನ್ನು ನಾವು ಇಡ್ಲಿ ಥರ ಪ್ಲೇಟ್ಗೆ ಹಾಕಿಬಿಟ್ಟು ಇಡ್ಲಿ ಬಾನಲ್ಲಿ ಇಡೋಣ. ನೋಡಿ ಸ್ನೇಹಿತರೆ, ಈ ಹದಕ್ಕೆ ನಾವು ಮಾಡ್ಕೋಬೇಕು. ನೋಡಿ, ಈ ಹದಕ್ಕೆ ನಾವು ಹಿಟ್ಟನ್ನ ಸರಿ ಮಾಡ್ಕೋಬೇಕು. ಈಗ ನಾವು ಇಡ್ಲಿಗಳಿಟ್ಟಂಗೆ ಇಡೋಣಂತೆ. ಈ ರೀತಿ ಪ್ಲೇಟ್ಗಳಲ್ಲಿ ಹಾಕಿ
ಕುಕ್ಕರಲ್ಲಿ ಇಡೋಣ ಅಂತೆ. ಇಡ್ಲಿ ಬಾನೋ ಕುಕ್ಕರಲ್ಲ ಯಾವುದ್ರೊಳಗೆ ಇಡ್ಲಿ ಮಾಡ್ತೀರೋ ಅದರಲ್ಲಿ ನಾವು ಇಡೋಣ. ಸ್ನೇಹಿತರೆ ಸೂಪರಾಗಿ ಆಗಿದೆ. ಆಗಲೇ ಇಟ್ಟಾಗ ಹೇಗಿತ್ತು ಅಂತ ನೋಡಿದ್ರಲ್ಲಿ ಇವಾಗ ಎಂಥ ಥರ ಉಬ್ಕೊಂಡಿದೆ ನೋಡಿ. 1-2 ಥರ ಉಬ್ಬಿದೆ. ಈ ಥರ ಉಬ್ಬಿದ್ರೆ ರವೆ ಇಡ್ಲಿ ಸೂಪರಾಗಿದೆ ಅಂತ ಅರ್ಥ. ನೀವು ಮಾಡಿ ಸ್ನೇಹಿತರೆ. ಆದರೆ ಇದರೊಳಗೆ ಏನು ಅಂದರೆ ನೀವು ಎಣ್ಣೆ ಹಾಕಿ ಹುರ್ಕೊಂಡಿರ್ತೀರಲ್ಲ ಅದು ಇಡ್ಲಿಗೆ, ರವೆ ಇಡ್ಲಿ ಇನ್ಸ್ಟೆಂಟ್ ಮಾಡಬೇಕಾದಾಗ, ಹಾಗಾಗಿ ನಿಮಗೆ ಒಂದು 15 ದಿವಸ ಇಟ್ಕೋಬೋದು. ನಾವೆಲ್ಲರೂ ಊರುಗಳಿಗೆ ಹೋದರೆ ಮಾಡಿಟ್ಬಿಟ್ಟು ಹೋದರೆ ಬಂದ್ರೆ ರವೆ ಇಡ್ಲಿ ಇಟ್ಕೊಳ್ಬೋದು, ನಾವು ಟಿಫಿನ್ ಮಾಡ್ಕೋಬೋದು. ಆಮೇಲೆ ಒಂದು ವಾರ 10 ದಿವಸ ಚೆನ್ನಾಗಿರುತ್ತೆ. ಎಣ್ಣೆ ಇರೋದ್ರಿಂದ ಆಮೇಲೆ ಎಣ್ಣೆ ವಾಸನೆ ಬಂದುಬಿಡುತ್ತೆ. ನಾವು ಉಪಯೋಗಿಸಿದ್ರೆ ಒಂದು ವಾರ 10 ದಿವಸದಲ್ಲಿ ಉಪಯೋಗಿಸ್ಕೊಳ್ಳಿ. ಹಾಗಾಗಿ ರವೆ ಇಡ್ಲಿ ಇನ್ಸ್ಟೆಂಟ್ ಇತ್ತು ಅಂದರೆ, ಇನ್ಸ್ಟೆಂಟ್ ಮಿಕ್ಸ್ ರವೆ ಇಡ್ಲಿ ಮಿಕ್ಸ್ ಏನಾದರೂ ಆಗಲಿ ಇತ್ತು ಅಂದರೆ ನಮಗೆ ತಿಂಡಿದು ಯೋಚನೆ ಇಲ್ದಿರ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇವತ್ತು ನಾನು ರವೆ ಇಡ್ಲಿ ಚಟ್ನಿ ಹಾಲು ಸಾಗು ಮಾಡಿದ್ದೀನಿ. ಸೂಪರಾಗಿದೆ. ನೀವು ಮಾಡಿ ರವೆ ಮಿಕ್ಸು ಸೂಪರ್ ರವೆ ಮಿಕ್ಸು ಪರ್ಫೆಕ್ಟ್ ರವೆ ಮಿಕ್ಸ್ ಮಾಡಿದ್ದೀನಿ. ನೀವು ಇದೇ ಅಳತೆನಲ್ಲಿ ನೀವು ಮಾಡಿ ಹೇಗಿದೆ ಅಂತ ಹೇಳಿ. ನಾನಿ ಕಿಚನ್ ಬೈ ಸಾಧನ. ಎಲ್ಲರಿಗೂ ಬಾಯ್.